ನೋಡಿ, ಹೆಣ್ಣು ಮಕ್ಕ ಸಂದೇಶನ ಒಂದೊಂದು ಕಥೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಭಯಾನಕ. ಯಾಕಂತಂದ್ರೆ ಮಹಿಳೆಯರ ಓಲೈಕೆಗೆ ಈತ ಬಣ್ಣ ಬಣ್ಣದ ನಾಟಕ ಮಾಡ್ತಾ ಇದ್ದ. ಅದರಲ್ಲೂ ಮನೆ ಕೆಲಸದವರು, ಪಾಪ ವಯಸ್ಸಾಗಿರೋರು, ಟೀಚರ್ಗಳು, ಇವ್ರು ಯಾರನ್ನು ಕೂಡ ಈ ಕಾಮುಕ ಸಂದೇಶ ಬಿಡ್ತಾ ಇರಲಿಲ್ಲ. ಮೊದಲು ಸಲಿಗೆ ಬೆಳೆಸ್ಕೊಳ್ತಾ ಇದ್ದ, ಆಮೇಲೆ ಸಂಬಂಧ, ಅದಾದ ಮೇಲೆ ಹಣ ಬಂಗಾರಕ್ಕೆ ಈತ ಸ್ಕೆಚ್ ಹಾಕ್ತಾ ಇದ್ದ. ಮಹಿಳೆಯರಿಂದ ಲಕ್ಷ ಲಕ್ಷ ಹಣ ಬಂಗಾರ ಇದೆಲ್ಲ ಕೂಡ ಪಡ್ಕೊಂಡಿದ್ದ ಅನ್ನುವಂಥ ಮಾಹಿತಿ ಕೂಡ ಇದೆ. ಬಣ್ಣದ ಮಾತಿಗೆ ಮಾರು ಹೋಗಿ ಪಾಪ ಮಹಿಳೆಯರು ಹಣ ಬಂಗಾರ ಇದೆಲ್ಲ ಕೊಡ್ತಾ ಇದ್ರು. ಹಣ ಏನಾದರೂ ವಾಪಸ್ ಕೇಳಿದ್ರು ಅಂತ ಅಂದರೆ ಅವರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಈ ಪ್ರೈವೇಟ್ ವಿಡಿಯೋಗಳನ್ನೆಲ್ಲ ಇಟ್ಕೊಂಡು ಆತ ಹೆದರಿಸ್ತಾ ಇದ್ದ. ಕೊನೆಗೆ ಅವರ ಕ್ಯಾರೆಕ್ಟರ್ ಬಗ್ಗೆನೇ ಕತೆಗಳನ್ನು ಕಟ್ಟಿ, ಇಲ್ಲ ಸಲ್ಲದ ಸುಳ್ಳು ಕತೆಗಳನ್ನು ಕಟ್ಟಿ ಕಿರಿಕ್ ಮಾಡ್ಕೊಳ್ತಾ ಇದ್ದ ಈ ಸಂದೇಶ್. ಈಗಲೂ ಕೂಡ ಬೇರೆ ಬೇರೆ ಮಹಿಳೆಯರೊಂದಿಗೆ ಆತನಿಗೆ ಸಂಬಂಧ ಇದೆ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಆ ಅನೈತಿಕ ಸಂಬಂಧದ ಬಗ್ಗೆ ಸಂದೇಶ್ಗೆ ಒಂದಷ್ಟು ವಿಚಾರಗಳು, ಅಂದರೆ ಯಾರ್ಯಾರ ಸಂಪರ್ಕದಲ್ಲಿ ಈತ ಇದ್ದ ಅವರು ಕೂಡ ಈತನಿಗೆ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಿದ್ರು. ಆಮೇಲೆ ಆ ಪ್ರೂಫ್ ಎಲ್ಲ ಕೊಟ್ಟಿದ್ದಾರೆ. ಈಗೇನು ಇವತ್ತು ಮಹಿಳಾ ಆಯೋಗಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನೊಂದ ಸಂತ್ರಸ್ತೆಯರೇನಿದ್ದಾರೆ ಎಲ್ಲ ದಾಖಲಾತಿಗಳನ್ನು ಕೂಡ ಕೊಟ್ಟು ಆತ ಹೇಗೆ ವಂಚನೆ ಮಾಡ್ತಾ ಇದ್ದ, ಹೇಗೆ ತನ್ನ ಕಾಮತೃಷೆಗೆ ಬಳಸ್ಕೊಳ್ತಾ ಇದ್ದ, ಹೇಗೆಲ್ಲ ಲೈಂಗಿಕ ಕಿರುಕುಳ ಕೊಟ್ಟಿದ್ದ ಅನ್ನುವಂಥದ್ದನ್ನು ಎಳೆ ಎಳೆಯಾಗಿ ಅವ್ರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸಂತ್ರಸ್ತೆ ನಮ್ಮ ಜೊತೆ ಲೈವ್ ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನನ್ನ ಧ್ವನಿ ಕೇಳ್ತಿದ್ಯಾ ಮೇಡಮ್? ಅದೇ ಬಹುಶಃ ವಿಚಾರ ನಿಮಗೂ ಗೊತ್ತಾಯ್ತು ಅಂತ ಭಾವಿಸ್ತೀನಿ ನಾನು. ಸಸ್ಪೆಂಡ್ ಮಾಡಲಾಗಿದೆ. ಅದೇ ಮೇಡಮ್, ಇನ್ಸ್ಪೆಕ್ಟರ್ ಸಂದೇಶ್ ಆತನನ್ನ ಸಸ್ಪೆಂಡ್ ಮಾಡಲಾಗಿದೆ. ಹೌದು, ಏನ್ ಹೇಳ್ತೀರಿ? ನ್ಯೂಸ್ ತೆಕ್ಕಿತ್ತು ನನಗೆ. ನನ್ನ ಹೋರಾಟಕ್ಕೆ ಒಂದು ಮುಕ್ಕಾಲ್ ಭಾಗಷ್ಟು ನನಗೆ ನ್ಯಾಯ ಸಿಕ್ಕಿದೆ ಅನ್ನೋದು ಸಂತೋಷ ಆಗ್ತಾ ಇದೆ. ಇದಕ್ಕೆ ನಾನು ಕಮಿಷನರ್ ಹಾಗೂ ನಮ್ಮ ಮೇಡಮ್ ಇಬ್ಬರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅದೇ ಇದು ಇಷ್ಟು ಸಾಕಾಗುತ್ತೆ. ಹಾಗೂ ನಮ್ಮ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ತನಿಖೆಗಳು ಒಳಗೆ ಬಳಸ್ತೀರಿ, ಅದೇ ತರ ಇವರಿಗೂ ಮಾಡ್ಬೇಕು ಅನ್ನೋದು ನಂದೊಂದು ಮನವಿ. ಮುಂದೆ ಈಗ ಏನ್ ಮಾಡ್ಬೇಕಂತಿದ್ದೀರಿ? ಇನ್ನೊಂದು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದಂತ ಹೇಳಿದ್ರೆ, ಅವರು ಸಂದೇಶ್ PG ಅವರು ಕೆಲಸ ಮಾಡಿರುವ ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಹೆಲ್ಪ್ ಡೆಸ್ಕ್ ಅನ್ನೋ ಒಂದು ಸೆಕ್ಷನ್ ಅನ್ನು ಓಪನ್ ಮಾಡಿ ಅಲ್ಲಿ ನೊಂದ ಹೆಣ್ಣು ಮಕ್ಕಳನ್ನ ಕರೆಸಿ ಅವರಿಂದಲೂ ಅವರಿಗೂ ನ್ಯಾಯ ಕೊಡಿಸ್ಬೇಕನ್ನೋದು ನಂದೊಂದು. ತುಂಬಾ ಹೆಣ್ಣು ಮಕ್ಕಳಿದ್ದಾರೆ, ಅವರಿಗೂ ಒಂದು ನ್ಯಾಯ ಒದಗಿಸ್ಕೊಡ್ಬೇಕನ್ನೋದು ನಂದೊಂದು ಇನ್ನೊಂದು ವಿನಂತಿ ನಿಮ್ಮ ಹತ್ರ. ಈಗ ನೀವು ಧೈರ್ಯ ಮಾಡಿ ಮುಂದೆ ಬಂದಿದ್ದೀರಿ. ಇದೇ ರೀತಿಯಾಗಿ ಬಹಳಷ್ಟು ಜನ ಕೂಡ ಇನ್ನ ಮುಂದೆ ಬರ್ಬೇಕು. ಅವ್ರಿಗೆ ಏನ್ ಹೇಳ್ತೀರಿ? ಹೌದು, ಅವ್ರು ಬರ್ಬೇಕು. ನಾನೀಗ ಯಾರೆಲ್ಲ ಇದ್ರು ಬರೋಕ್ಕಾಗುದಿಲ್ಲ ಅವ್ರಿಗೋಸ್ಕರ ನಾನ್ ಬಂದೆ. ಇನ್ನು ಅವ್ರಿಗೆ ಬಿಟ್ಟಿದ್ದು ಅವ್ರು ಬರ್ಲೇಬೇಕು. ಅವ್ರು ಬಂದು ಅವರ ಸಮಸ್ಯೆನೂ ಹೇಳ್ಬೇಕು. ನಮಗೆ ನಾವು 100% ಸಕ್ಸಸ್ಫುಲ್ ಆಗ್ಬೇಕು. ನಮ್ಗೆ ಇನ್ನೂ ನಮ್ಗೆ ನ್ಯಾಯ ಸಿಗ್ಬೇಕು ಅನ್ನೋದು ನಾನು ಅವ್ರಿಗೆ ಹೇಳುದು. ಯಾರೆಲ್ಲ ಇದ್ದೀರಿ, ಯಾರೆಲ್ಲ ಸಂತ್ರಸ್ತ ಬನ್ನಿ, ಎದುರು ಬನ್ನಿ. ನಂತರ ಅವಾಗ ಮಾತ್ರ ಏನು ನಡೀತಾ ಇದೆ, ಏನು ಆಗ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗ್ಲಿ, ಎಲ್ರಿಗೂ ತಿಳಿಲಿ ಅನ್ನೋದು ನಂದೊಂದು ರಿಕ್ವೆಸ್ಟ್. ಈಗ ಮೊದಲಿಗೆ ವಿಚಾರ ಗೊತ್ತಾಗ್ತಾ ಇದ್ದಂತೆ ಏನ್ ಅನ್ಸ್ತು ನಿಮ್ಗೆ? ಒಂದ್ ಸ್ವಲ್ಪ ಸಮಾಧಾನ ಆಯ್ತು ನನಗೆ, ಸ್ವಲ್ಪ ಉಸಿರು ಬಿಡೋ ಹಾಗಾಯ್ತು. ನಾನು ಇನ್ನು ನಾನು ನನ್ನ ಗಂಡನ ಜೊತೆ ಚೆನ್ನಾಗಿ ಬದುಕ್ಬೋದು ಅನ್ನೋದೊಂದು ಸಮಾಧಾನ ಆಯ್ತು. ಆಮೇಲೆ ಇನ್ನೊಂದು ವಿಚಾರ, ಈಗ ನಾ ಹೇಳ್ತಿದ್ದೆ, ಈಗ ಬಹಳಷ್ಟು ಜನ ಏನು ಮಾಡ್ತಾರೆ ಅಂತ ಅಂದರೆ, ಕೋರ್ಟು ಕಚೇರಿ ಇದೆಲ್ಲ ತಾಪತ್ರಯ ಬೇಡ, ನಮಗೆ ಯಾಕೆ, ಇದರಿಂದ ದೂರ ಇರೋಣ ಅಂತೇಳಿ ಭಾಳಷ್ಟು ಜನ ದೂರ ಇರ್ತಾರೆ. ಬಟ್ ಈಗ ಅಂಥವ್ರು ಧೈರ್ಯ ಮಾಡಿ ಮುಂದೆ ಬರ್ಬೋದಾ? ಏನನ್ಸುತ್ತೆ ನಿಮಗೆ? ಇಲ್ಲ, ನಾವು ಕೋರ್ಟಿಗೆ ಹೋಗ್ತೇವೆ ಸರ್. ನಮಗೆ ಇನ್ನೂ ನ್ಯಾಯ ಬೇಕಾಗಿದೆ.
ನಮ್ಗೆ ಸರ್ಕಾರ ಪ್ರತ್ಯೇಕ ಲಾಯರ್ ಕೊಡ್ಬೇಕು. ಒಂದ ನೊಂದ ಹೆಣ್ಣು ಮಕ್ಕಳ ಪರವಾಗಿ ಸಪರೇಟ್ ನಮ್ಗೊಂದು ಲಾಯರ್ ನೇಮಕ ಮಾಡ್ಬೇಕು ಅನ್ನೋದು ಅವರ ಪರವಾಗಿ ನಾನು ವಾದಿಸ್ತೇನೆ ಸರ್.